ಹಾಯ್ ಫ್ರೆಂಡ್ಸ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ನೋಡೋ ಪ್ರತಿಯೊಬ್ಬರಿಗೂ ನನ್ನ ಮನಸ್ಫೂರ್ತಿಯಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಇದು ಏನಂತ ನೋಡ್ತಿದ್ದೀರಾ ಫ್ರೆಂಡ್ಸ್, ಇದು ಉದ್ಕ ಮುದ್ದೆ ಅಂತಾರೆ. ಇದನ್ನು ಯಾವ ಥರ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ. ಇದು ನಾನು ಕಾಫಿ ಕುಡಿಯೋ ಗ್ಲಾಸು 1.5 ಗ್ಲಾಸ್ನ ಬೇಳೆ ತಗೊಂಡು ಇದನ್ನು ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ಇದನ್ನು ಬೀನ್ಸಲ್ಲಿ ಮಾಡ್ತಾಯಿರೋದು, ಬೀನ್ಸು ಬೇಳೆ ಹಾಕಿ ಮಾಡ್ತಾಯಿರೋದು. ಬೀನ್ಸು ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದು ನೋಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದು ಮುಳುಗೋ ಅಷ್ಟು ನೀರನ್ನ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು, ಮತ್ತು ಉಕ್ಕಿ ಆಚೆ ಬರುತ್ತೆ. ಮತ್ತು ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸ್ಕೊಳ್ಳೋಣ. ನೋಡಿ ಉಕ್ಕುತ್ತಾ ಇದೆ. ಮತ್ತು ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಹಸಿರು ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಉದ್ಕ ಮುದ್ದೆ ಅಂದರೆ ಬಾಯಿ ಕೆಟ್ಟಾಗ ಜ್ವರ ಬಂದಾಗ ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನೋಡಿ ಇವಾಗ ಕುಕ್ಕರ್ ವಿಸಿಲು ತೆಗಿಯೋಣ. ತಣ್ಣಗಾಗಿದೆ. ಬೇಳೆ ಸ್ವಲ್ಪ ನುಣ್ಣಗಾಗಿರ್ಬೋದು, ಆದರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಪಾತ್ರೆ ಇಲ್ಲಾದರೆ ನಿಧಾನಕ್ಕೆ ಮಾಡ್ಬೋದು. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಅರ್ಜೆಂಟಾಗಿ. ಮತ್ತು ಇದು ಹೋಲ್ಸಿರೋ ಬೇಸನ್ ತಗೊಂಡು ಎಲ್ಲದರಲ್ಲಿ ಹಾಕಿ ಈ ಥರ ತಣ್ಣಗೆ ಮಾಡ್ಕೋಬೇಕು ಎಲ್ಲನೂ. ಮತ್ತು ಈ ನೀರಿಗೆ ಏನು ಮಾಡಬೇಕು ಅಂತ ನೋಡೋಣ ಫ್ರೆಂಡ್ಸ್. ಈ ನೀರು ವೇಸ್ಟ್ ಮಾಡಬಾರ್ದು. ಮತ್ತು ಹುಣಸೆಹಣ್ಣು ತೊಳೆದ್ಬಿಟ್ಟು ನಾನು ಆ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಮತ್ತು ಈ ಪಲ್ಯನ ಎಲ್ಲ ತಣ್ಣಗೆ ಮಾಡಿಬಿಟ್ಟು ಹಿಂಡ್ಕೊತಾ ಇದ್ದೀನಿ. ಅದರಲ್ಲಿರೋ ನೀರೂ ಬೇಕು, ಅದಕ್ಕೋಸ್ಕರ ಅದು ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ. ನೋಡಿ ಇವಾಗ ಈ ಪಲ್ಯಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸೋಣ. ಇದು ನೀವು ಮಾಡಿದ್ದೀವಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ. ಎಲ್ಲದಕ್ಕೂ ಒಗ್ಗರಣೆ ಹಾಕ್ತೀವಲ್ಲ ಅದೇ ಥರನೇ ಇದು ಸೊಪ್ಪಲ್ಲಿ ಮಾಡ್ಕೋಬೋದು, ಕಾಳುಗಳಲ್ಲಿ ಮಾಡ್ಕೋಬೋದು. ಈ ಥರ ನಾನು ಬೀನ್ಸಲ್ಲಿ ಮಾಡ್ತಾಯಿದ್ದೀನಿ. ಈ ಒಗ್ಗರಣೆ ಸ್ವಲ್ಪ ನೀರಿಗೂ ಸೇರಿಸ್ಬೇಕು. ಅದಕ್ಕೇನು ಸಪ್ರೇಟಾಗಿ ನಾವು ಒಗ್ಗರಣೆ ಕೊಡಬೇಕು ಅನ್ನೋದೇನಿಲ್ಲ. ಮತ್ತು ಈ ಪಲ್ಯ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಬೋದು, ಚಟ್ನಿ ಪುಡಿ ಕೂಡ ಹಾಕ್ಬೋದು. ನೋಡಿ ಗೊಜ್ಜು ಕೀಚಬೇಕು ಇವಾಗ ಕೈಯಲ್ಲಿ. ನಾನು ಬೆಳ್ಳುಳ್ಳಿನ ಒಂದು ಗ್ಲಾಸ್ ಮೂಲಕ ನಾನು ಅದನ್ನು ಇದು ಮಾಡ್ಕೊತಾಯಿದ್ದೀನಿ, ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ. ಮತ್ತು ಇದೆಲ್ಲ ಕೈಯಲ್ಲೇ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ನೋಡಿ ಕೈಯಲ್ಲೇ ಕೀಚಿದೆ. ಇದಕ್ಕೆ ಹುಳಿನ ಹಾಕಬೇಕು. ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಇಲ್ಲ ನಿಮ್ಗೆ ಏನನ್ನ ಗೊತ್ತಿದ್ದರೆ ಇದನ್ನು ನೀವು ಏನಂತೀರಂತ ಕಮೆಂಟಲ್ಲಿ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮತ್ತು ಇದು ಕಾಂಬಿನೇಷನ್ ಮುದ್ದೆ ಫ್ರೆಂಡ್ಸ್. ಮುದ್ದೆ ಅನ್ನೋಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ನಾವು ಮುದ್ದೆ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ. ನೋಡಿ 1 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರು ಹಾಕಿ ಅಕ್ಕಿ ತೊಳೆದ್ಬಿಟ್ಟು 4 ಗ್ಲಾಸ್ ನೀರು ಹಾಕಿದ್ದೀನಿ. ಈ ಅಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು. 90% ಬೆಂದ ಮೇಲೆ ನಾವು ರಾಗಿ ಹಿಟ್ಟನ್ನ ಹಾಕಬೇಕು. ನೋಡಿ ಇನ್ನೂ ಬೇಯ್ತಾ ಇದೆ. ನೋಡಿ ಇವಾಗ ಬೆಂದಿದೆ, ನಿಮಗೆ ಕಾಣಿಸ್ತಾ ಇದೆ. ಇಷ್ಟು ಬೆಂದ ಮೇಲೆ ಇವಾಗ ನಾವು ಹಿಟ್ಟನ್ನ ಹಾಕ್ಕೊಳ್ಳೋಣ ಸೆಂಟ್ರಿಗೆ. ನೋಡಿ ಹಾಕ್ಕೋಬೇಕು ಹಿಟ್ಟು ನಾವು ಎಷ್ಟು ಹಾಕಬೇಕು ಅಂತ. ಇವಾಗ ನೋಡಿ ಅದೆಲ್ಲ ಡ್ರೈ ಆಗಿ ಎಲ್ಲ ಬೆಂದಿದೆ ಹಿಟ್ಟು ಸಮೇತ. ಇವಾಗ ನಾವು ಮುದ್ದೆ ಕೋಲು ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕೆಲ್ಲನೂ. ಒಂದು ಹದವಾಗಿ ಇರಬೇಕು, ಅಷ್ಟು ಗಟ್ಟಿ ಆಗಬಾರ್ದು, ಅಷ್ಟು ಮೆತ್ತಗೂ ಆಗಬಾರ್ದು. ಹದವಾಗಿ ಒಂದು ಮುಟ್ಕೊಂಡ್ರೆ ಒಂದು ಮುದ್ದೆ ಒಂದು ಮೆತ್ತಗೆ ಇರಬೇಕು, ಆ ಥರ ಇರಬೇಕು. ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ. ನಾವು ಮಾಡೋದು ಈ ಥರನೇ. ಬರೀ ರಾಗಿ ಮುದ್ದೆ ಕೂಡ ಮಾಡ್ಬೋದು, ಅದನ್ನು ಮಾಡ್ತೀವಿ. ಅಷ್ಟು ಜಾಸ್ತಿ ಮಾಡಲ್ಲ ನಾವು, ಇದೇ ಥರ ಮಾಡ್ಕೊಳ್ಳೋದು ಜಾಸ್ತಿ. ಇದು ಆದರೆ ತಣ್ಣಗಾದರೂ ತಿನ್ಬೋದು, ಅದು ತಿನ್ನೋಕ್ಕಾಗಲ್ಲ. ಇದು ಕಾಂಬಿನೇಷನ್ನು ನೋಡಿ ಈ ಥರ ಇರುತ್ತೆ ಮುದ್ದೆಗೂ ಇದಕ್ಕೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನನಗೆ ತುಂಬ ವ್ಯೂಸ್ ಬರ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಓಕೆ, ಬಾಯ್.